ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಆದಿತ್ಯವರೇ, ನೀವು ಒಂದು ವಿಡಿಯೋ ತೋರಿಸಿದ್ರಿ ನನಗೆ. ಒಂದು ದೊಡ್ಡದೊಂದು ಮಂಡಲ, ನೀವು ಹೇಳಿದ್ರೆ ಅದು ಚೌಡಿ ಕಟ್ಟು ಅಂತ. ಅದಕ್ಕೊಂದು ಬೂದು ಕುಂಬಳಕಾಯಿಗೆ ಒಂದು ಬೊಂಬೆ, ಅದಕ್ಕೊಂದು ಮುಖದ್ದೊಂದು ಆಕಾರ ಮಾಡಿ, ಮತ್ತೆ ಅದರದ್ದೇ ಏನೋ ಸಪರೇಟಾಗಿ ಒಂದು ಪೂಜಾ ವಿಧಾನಗಳು, ಒಂದು ನಿಮ್ಮದೇ ಒಂದು ಮಂಡಲ. ಸೊ ಅದರಲ್ಲಿ ನಿಮ್ಮ ಶಿಷ್ಯಂದ್ರು ಕೂಡ ನಿಮಗೆ ಸಪೋರ್ಟ್ ಆಗಿ ನೀವು ತಗೊಂಡು ಅದರದ್ದೊಂದು ಪ್ರಯೋಗ ಮಾಡಿದ್ದೀರಾ. ಸೊ ಅದು ನಮ್ಮ ವೀಕ್ಷಕರಿಗೆ ಬಿಗಿನಿಂಗ್ಗೆ ತೋರಿಸಿದ್ದೀನಿ. ಸೊ ಅದು ಯಾವ ಥರದ್ದು ಪ್ರಯೋಗ? ನೀವು ಹೇಳ್ತಾರೋ ಚೌಡಿ ಕಟ್ಟು ಅಂತ. ಸೊ ಚೌಡಿ ಪ್ರಯೋಗಗಳು ಕೇಳಿದ್ದೀನಿ, ಬಟ್ ಇದು ಚೌಡಿ ಕಟ್ಟು. ಸೊ ಇದೇನು ಡಿಫ್ರೆಂಟು, ಏನು ಬೇರೆ? ಚೌಡಿ ಕಟ್ಟು ಅಂದರೆ ಇವಾಗ ಒಂದು ಮಂಡಲದ ಮುಖಾಂತರವಾಗಿ ಒಂದು ಪ್ರಯೋಗ ಮಾಡಿದಾಗ ಬಂಧನದಲ್ಲಿ ಇಡೋದು. ಇವಾಗ ಕೆಲವು ವ್ಯಕ್ತಿಗಳು ಬರ್ತಾರೆ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸರಿ ಹೋಗಲಿಲ್ಲ, ಯಾವುದೇ ಇವ್ರ ಹತ್ರ ಹೋದ್ರೂ ಸರಿ ಮಾಡೋಕ್ಕಾಗಲಿಲ್ಲ ಅಂತಂತಾರೆ. ಅಂದರೆ ಒಂದು ಪ್ರಯೋಗನ ನಾವು ಮಾಡಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಮಂತ್ರ ಪ್ರಯೋಗ ಮಾಡಿ ಹೋಗಿ ಅಂತ ಹಂಗಲ್ಲ. ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ಸ್ಗಳಿರುತ್ತೆ. ಇವಾಗ ಮನೆ ಕಟ್ಟಬೇಕಾದ್ರೆ ನಾವು ಹೇಗೆ ಪಾಯಗಳನ್ನ ಇದು ಮಾಡಬೇಕು, ಇದು ಅಡುಗೆ ಮನೆ, ಇದು ಅಂತ ಹೇಗೆ ಮಾಡ್ತೀವಿ, ಅದು ಫೈನಲ್ ಆದಾಗ ಏನಾಗುತ್ತೆ, ಒಂದು ಮನೆ ಆಗುತ್ತೆ, ಮನೆದ ರೂಪಕ್ಕೆ ಬರುತ್ತೆ. ಹಾಗೆಯೇ ಪ್ರತಿಯೊಂದು ಪ್ರಯೋಗ ಮಾಡ್ಬೇಕಾದ್ರೆ ಅದರದ್ದೇ ಆದಂಥ ಪ್ರೊಸೀಜರ್ಸ್ಗಳಿರುತ್ತೆ. ಅದಕ್ಕೆ ತಕ್ಕನಾಗಿ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಅಂದರೆ ಅದಕ್ಕೊಂದು ಅಷ್ಟು ದೊಡ್ಡದೇ ಮಂಡಲ ಬೇಕು, ಇದೆಲ್ಲ ಒಂದೇನು ಪದ? ಅಂದರೆ ಮಂಡಲ ಒಂದೇ ಥರ ಇರುತ್ತೆ, ಅದರ ಒಳಗಡೆ ಹಾಕಲ್ಪಟ್ಟಂತಹ ಕೋನಗಳು, ಅದು ಬೀಜಾಕ್ಷರಗಳು ಹಾಗೂ ಕೋನಗಳು, ಅದು ತುಂಬ ಇಂಪಾರ್ಟೆಂಟ್. ಇವಾಗ ಒಂದು ಯಂತ್ರ ಬರಿತೀವಿ, ಆ ಯಂತ್ರದಲ್ಲಿ ಬೇರೆ ಥರದಲ್ಲಿ ಒಂದು ಚಿತ್ರ ಇರುತ್ತೆ. ಇನ್ನೊಂದು ಯಂತ್ರ ಬರಿತೀವಿ ಬೇರೆ ಯಾವುದು ಪ್ರಯೋಗಕ್ಕೆ, ಅದರಲ್ಲಿ ಬೇರೆ ಥರ ಚಿತ್ರ ಇರುತ್ತೆ. ಅಂದರೆ ಒಂದು ಪ್ರಯೋಗಕ್ಕೆ ಅದರದ್ದೇ ಆದಂತಹ ಕೋನಗಳು, ಆಮೇಲೆ ಅದರದ್ದೇ ಆದಂಥ ಯಂತ್ರದ ಚಿತ್ರಗಳು, ಅದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ತಕ್ಕನಾಗಿ ಆ ಕೆಲಸಗಳು ನಡೆಯುತ್ತೆ. ಇವಾಗ ನೋಡಿ, ಆ ಅಂತ ಬರೆಯೋದು ಬೇರೆ, ಈ ಅಂತ ಬರೆಯೋದು ಬೇರೆ, ಅದು ಆಕಾರಕ್ಕೆ ಹಂಗೇನೆ. ಆದರೆ ಆಕೆ ಬೇರೆ ಅರ್ಥ ಇದೆ, ಈಗ ಬೇರೆ ಅರ್ಥ ಇದೆ. ಹಾಗೇನೆ ಅದ್ರ ಹೊಡಿರುವಂಥ ಇದು ಒಂದೊಂದು ಪ್ರಯೋಗಕ್ಕೆ ಒಂದೊಂದು ಥರದ ಒಳಗಡೆ ಬೀಜಾಕ್ಷರಗಳನ್ನ ಹಾಕಿ, ಆಮೇಲೆ ಅದಕ್ಕೆ ಅದರದೇ ಆದಂಥ ಒಂದು ಇದರಲ್ಲಿ ಒಳಗಡೆ ಏನು ಯಾವ ರೀತಿಯಲ್ಲಿ ಒಂದು ವ್ಯಕ್ತಿಗೆ ಪ್ರಯೋಗ ಮಾಡಿ ಬಂಧನದಲ್ಲಿ ಇಟ್ಟಿರ್ತಾರೆ, ಅದೇ ಪ್ರಯೋಗ ಮುಖಾಂತರವಾಗಿ ಅದೇ ಮೆಥಡ್ನಲ್ಲಿ ಒಡೆ ಕೂರಿಸಿ ಅದು ಏನು ಪ್ರಯೋಗ ಮಾಡಿ ಕಟ್ಟಾಕಿರ್ತಾರೋ ಅಲ್ಲಿಂದ ಕಟ್ಟು ಬಿಚ್ತೀವಿ. ಸೂಪರ್. ಅಂದರೆ ಅದು ಎಂಥದ್ದೇ ಇರಲಿ, ಅಂದರೆ ಎಕ್ಸಾಂಪಲ್ ಮನೆ ಕೀ ಇದೆ, ಓಪನ್ ಮಾಡೋಕ್ಕೆ ಒಂದೇ ಕೀ, ಲಾಕ್ ಯಾವುದೇ ಮಾಡಿದ್ರು ಕೂಡ ಅಂದರೆ ಡಿಫ್ರೆಂಟ್ ಇರ್ಬೋದು. ಅಂದರೆ ಒಂದೇ ಕೀ ಎಲ್ಲದಕ್ಕೂ ಆಗೋದಿಲ್ಲ, ಬೀಗ ಒಂದೇ ಟೈಪ್ ಇರುತ್ತೆ, ಅಂದರೆ ಪ್ರಯೋಗ ಒಂದೇ ಟೈಪ್ ಇರುತ್ತೆ. ಹೌದು, ಪ್ರಯೋಗ ಒಂದೇ ಟೈಪ್, ಆದರೆ ಕೀಲಿ ತುಂಬ ಇಂಪಾರ್ಟೆಂಟು, ಅದನ್ನ ಓಪನ್ ಮಾಡೋನಿಗೆ ಬರಬೇಕು. ಹೌದು, ಸೊ ಅದು ಇಂಪಾರ್ಟೆಂಟ್. ಅಂದರೆ ಇದು ಒಂದು ಕೀಲಿ ಹಾಕಿ ತೆಗೆಯುವಂಥದ್ದು, ಅಂದರೆ ಎಲ್ಲೂ ತೆಗಿಯೋಕ್ಕಾಗೋದಿಲ್ಲ, ಬಿಡುಗಡೆ ಆಗಲಿಲ್ಲ ಅಂತಂದವ್ರಿಗೆ ಅದರದೇ ಮೆಥಡ್ನಲ್ಲಿ ಕೂರಿಸಿ ಅದರದೇ ಆದಂಥ ಒಂದು ಮಂಡಲಗಳನ್ನ ಹಾಕಿ ಅದರದೇ ಬೀಜಾಕ್ಷರಗಳನ್ನ ಹಾಕಿ ಅದರದೇ ಬೀಜಾಕ್ಷರ ಮಂತ್ರಗಳನ್ನ ಮುಖಾಂತರವಾಗಿ ಹೇಗೆ ಹಾಕಿದೆಯೋ ಹಾಗೆ ತೆಗೆಯಲ್ಪಡೋದು. ಸೊ ಅದರಲ್ಲಿ ಯಾವೆಲ್ಲ ವಸ್ತುಗಳು ಬಳಸಿದ್ರಿ? ಅದಕ್ಕೆ ಅದರದೇ ಆದಂಥ, ಅಂದರೆ ಈ ತಂತ್ರಗಳಿಗೆ ಆಮೇಲೆ ಪ್ರಯೋಗಗಳಿಗೆ ಬೇಕಾದಂಥ ವಸ್ತುಗಳು ಇರ್ತವೆ. ಅದನ್ನ ನಾನು ಇಲ್ಲಿ ಹೇಳಿದ್ರೂ ಅದು ಅರ್ಥ ಆಗೋದಿಲ್ಲ ಜನಗಳಿಗೂ. ಯಾಕೆಂತಂದರೆ ಡಾಕ್ಟ್ರ್ ಓದವ್ರಿಗೆ ಮಾತ್ರ MBBS ಆ ಚಾಕ್ ಯಾವುದು, ಬ್ಲೇಡ್ ಯಾವುದು ಇದು ಬರ್ತಾನೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನ ಹೇಳಿದ್ರೆ ನಾವು ಕೇಳ್ಕೊಬೋದಷ್ಟೇ, ಏನೋ ಹೇಳ್ತವ್ರೆ ಅಂತ, ಆದರೆ ಯಾವುದೂ ಅರ್ಥ ಆಗೋದಿಲ್ಲ. ಸೊ ಬೂದು ಕುಂಬಳಕಾಯಿಗೆ ಒಂದು ಆಕಾರ ಕೊಟ್ಟಿದ್ದೀರಾ? ಬೂದು ಕುಂಬಳಕಾಯಿ ಆಕಾರ ಹೇಗೆ ಅಂತಂದರೆ ನೋಡಿ, ಇವಾಗ ನಾವು ಒಂದು ಆತ್ಮನ ಆಹ್ವಾನ ಮಾಡಬೇಕು ಅಂದರೆ ನಾವು ಸಿದ್ಧಿ ಮಾಡ್ಕೊಂಡಂಥ ಕೆಲವು ಇದಿರ್ತವೆ. ಇವಾಗ ಚೌಡಿ ಅಂದರೆ, ಇವಾಗ ನಿಮ್ಗೊಬ್ಬ ಫ್ರೆಂಡ್ ಇರ್ತಾರೆ, ಅವ್ರನ್ನ ಕರೆದ್ರೆ ಬರ್ತಾರೆ ನಿಮ್ಮ ಹತ್ರ. ಪರಿಚಯನೇ ಇಲ್ದವ್ರನ್ನ ಹೋಗ್ಬಿಟ್ಟು ಬಾರಪ್ಪ ಇಲ್ಲಿ ಅಂತಂದರೆ ಬರ್ತಾರೆ ಅವರು. ಹಾಗೇನೆ ಇದು ನೀವು ಸಿದ್ಧಿ ಮಾಡ್ಕೊಂಡಿದ್ರೆ ನಿಮಗೆ ಅದರದೇ ಆದಂಥ ರೂಟ್ನಲ್ಲಿ ಮಂತ್ರಗಳಿಂದ ಸಿದ್ಧಿ ಮಾಡ್ಕೊಂಡಿರ್ತೀರಾ. ಅದನ್ನ ನೀವು ಸಿದ್ಧಿ ಮಾಡ್ಕೊಂಡ್ಮೇಲೆ ನಿಮಗೂ ಅವ್ರಿಗೂ ಒಂದು ಸಂಬಂಧಗಳು ಕ್ರಿಯೇಟ್ ಆಗಿರುತ್ತೆ. ನೀವು ಅವ್ರನ್ನ ಬಂಧನದಲ್ಲಿ ಇಟ್ಕೊಳ್ಳೋದು ಅಲ್ಲ ಮೆಥಡ್ಸ್ ಹೇಳೋದು. ಅಂದರೆ ನೀವು ಬಂಧನದಲ್ಲಿ ಅಂದ್ರೆ ಕೆಲವು ಇದನ್ನ ಉಪಯೋಗಿಸ್ತಾರೆ ನೋಡಿ, ಬಂಧನ ಮಾಡಿ ಇಟ್ಕೊಂಡಿದ್ದೀವಿ, ನಮ್ಮ ಹೊಸದಲ್ಲಿ ಇಟ್ಕೊಂಡಿದ್ದೀವಿ ಅಂತ. ಅಂದ್ರೆ ಯಾವ್ದು ಬೇಕಾದ್ರೆ ಅದು ನಿಮ್ಮ ಇಚ್ಛೆ, ಯಾವ್ದಾರು ಅನ್ಕೋಬೋದು. ಅಂದ್ರೆ ನೀವು ಫ್ರೆಂಡ್ ಅಂತಲೂ ಅನ್ಕೋಬೋದು. ನೀವು ಕರೆದಾಗ ಬರುವಂಥ ಒಂದು ಕೆಲಸ ಇದ್ದಾಗ ಕರೆಯೋದು ಹೇಗೆ, ನೀವು ಕಣ್ಣು ಕಾಣಿಸ್ತಿದ್ದಾಗ ಅದು ಒಂದು ಫೀಲಿಂಗ್ ಇರೋದಿಲ್ಲ. ಯಾವುದೇ ವಸ್ತು, ಇವಾಗ ನೀವು ಎದುರಿಗೆ ಕೂತಿದ್ದೀರಾ, ನಿಮ್ಮ ಹತ್ರ ಮಾತಾಡೋಕೆ ನಂಗೆ ಒಂದು ಫೀಲಿಂಗ್ ಇರುತ್ತೆ. ನೀವು ಇಲ್ಲದಿದ್ದರೆ ನಾನು ಇಲ್ಲಿ ಮಾತಾಡ್ತೀನಿ ಅಂದರೆ ಅದಕ್ಕೊಂದು ಅರ್ಥ ಇಲ್ದಂಗೆ ಆಗೋದು. ಹಾಗೇನೆ ಒಂದು ವಸ್ತುವಿನ ಮುಖಾಂತರ ಅದನ್ನ ರೆಡಿ ಮಾಡಿ ಅದಕ್ಕೆ ನಾವು ನಮ್ಮ ಮಂತ್ರ ಮುಖಾಂತರ ಆಹ್ವಾನ ಮಾಡಿ, ಸೊ ಅಲ್ಲಿಂದ ನಮ್ಮ ಕೆಲಸಗಳಿಗೂ ನಮಗೂ ಅದಕ್ಕೊಂದು ಕನೆಕ್ಟಿಂಗ್ ಮಾಡ್ಕೊತೀವಿ, ಕಮ್ಯುನಿಕೇಷನ್ಗೆ ಶುರು ಆಗುತ್ತೆ. ಸೊ ನಾವು ಏನು ಮಂತ್ರ ಹಾಕ್ತೀವಿ, ಏನು ಪ್ರಯೋಗಕ್ಕೆ ಮಾಡ್ತೀವಿ ಅನ್ನೋದನ್ನ ಇದ್ದಾಗ, ಸೊ ಅದು ನಮ್ಮ ಮುಂದೆ ಇದ್ದಾಗ ನಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಯಾವುದಕ್ಕೋಸ್ಕರ ಇದು? ಈ ಯಾವ ಚೌಡಿಗಳಲ್ಲಿ ತುಂಬ ಇದಾವಲ್ಲ, ಚೌಡಿಗಳಲ್ಲಿ ತುಂಬ ಇದಾವೆ. ಮತ್ತು ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಪೂಜೆ ಮಾಡಿದ್ದು? ಚೌಡಿ ಅಂದರೆ ಚೌಡಿ ಒಂದೇ,
ಒಂದೊಂದು ಊರುಗಳಲ್ಲಿ ಒಂದೊಂದು ಥರದಲ್ಲಿ ಒಂದೊಂದು ಹೆಸರು ಇಟ್ಕೊತಾರೆ. ಬನ ಚೌಡಿ, ಆಮೇಲೆ ಉಗ್ರ ಚೌಡಿ, ಏನೋ ನಾನಾ ಥರ ಇಟ್ಕೊಳ್ತಾರೆ. ನಮಗೆ ಬೇಕಾಗಿರೋದೇನು ಪವರ್, ಶಕ್ತಿ. ಹೆಸರು ಒಂದು ನಮಗೆ ಗುರುತಿಸ್ಕೊಳ್ಳೋಕ್ಕೆ ಚೌಡಿ, ಹಳೆ ಕಾಲದಿಂದ ಬಂದಂಥ ಒಂದು ಹೆಸರು ಅದು. ನಮ್ಗೆ ಅದರ ಸ್ಪಿರಿಟ್ ಬಂದು ಒಂದು ಶಕ್ತಿ. ಅದು ನಮಗೆ ಗುರುತಿಸೋದು ಹೇಗೆ? ಅದಕ್ಕೆ ಅದರಲ್ಲಿ ಒಂದೊಂದು ಟೈಪ್ ಆಫ್ ಇರುತ್ತೆ. ಉಗ್ರ ರೂಪ, ಮಹಾನು ಉಗ್ರ, ಆಮೇಲೆ ಕೆಲವು ತುಂಬ ಮೊಂಡು ಹಿಡ್ದಂಥ ಚೌಡಿಗಳು, ಯಾವ ಮಾತು ಕೇಳೋದೇ ಇಲ್ಲ, ನನಗಿಂತ ಬಲಿ ಬೇಕು ಅಂದರೆ ಕೊಡೋವರೆಗೂ ಮಾತು ಕೇಳೋದಿಲ್ಲ, ಆ ಥರ ಎಲ್ಲ ಇರುತ್ತವೆ. ಅದರದ್ದು ಕ್ಯಾರೆಕ್ಟ್ರೇ ಹಾಗೆ. ಅದು ಅಂದರೆ ಅಸಾಧ್ಯವಾದಂಥ ಕೆಲಸಗಳನ್ನ ಮಾಡೋಂಥದ್ದು. ಆಮೇಲೆ ನಿಮ್ಗೆ ಏನಾದರೂ ಒಂದು ಕೆಟ್ಟದ್ದು ಮಾಡೋಂಥ ಅಂದ್ರೆ ಬೇಗನೆ ಬಲಿಗಳು ಕೊಟ್ಟಾಗ, ಅದಕ್ಕೆ ನಾವೇನಂದರೆ ನಾವು ಸಾತ್ವಿಕ, ನಾವು ಬಲಿಗಳು ಕೊಡೋದಿಲ್ಲ, ಅಂದರೆ ಪ್ರಾಣಿ ಬಲಿಗಳು ಕೊಡೋದಿಲ್ಲ, ರಕ್ತ ಕೊಡೋಲ್ಲ. ಅದಕ್ಕೆ ಏನು ಮಾಡ್ತೀವಿ, ಕುಂಕುಮನ ಕಲಸಿ ರಕ್ತದ ರೀತಿನಲ್ಲಿ ಮಾಡಿ, ಅದಕ್ಕೆ ಏನು ಅಂದರೆ ಆ ಬಣ್ಣ ಬೇಕು, ಕೆಂಪು ಬಣ್ಣ ಬೇಕು. ಅದನ್ನ ನಾವು ನಮ್ಮ ಇದರಲ್ಲಿ ಕನ್ವಿನ್ಸ್ ಮಾಡ್ತೀವಿ. ರಕ್ತಕ್ಕೂ ಅದಕ್ಕೂ ಬಣ್ಣ ಬದಲಾವಣೆ ಆಗುತ್ತೆ, ಅದರ ಕಂಟೆಂಟ್ ಚೇಂಜಸ್ ಇರುತ್ತೆ. ರಕ್ತನೇ ಬೇರೆ, ಕುಂಕುಮ ನೀರೇ ಬೇರೆ. ಆದರೆ ಆ ಬಣ್ಣಕ್ಕೆ ನಾವೇನು ಕಣ್ಣು ಕಟ್ಟು ಅಂತ, ಅದಕ್ಕೆ ಒಂಥರ ತೃಪ್ತಿ ಪಡಿಸೋದು, ರಕ್ತ ಇದು ಬಲಿ ಕೊಡ್ತಾ ಇದೀವಿ ಅಂತ. ಅಂದ್ರೆ ನಾವು ಆ ಮಂತ್ರ ಪ್ರಯೋಗ ಮಾಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟು. ಉಚ್ಚಾರಣೆ ಮಾಡೋಂಥ ಮಂತ್ರ, ಅದಕ್ಕೆ ಅದು ಕನ್ವೆಂಟ್ ಆಗುತ್ತೆ. ಅದು ಸಮಾಧಾನ ಆಗುತ್ತೆ. ನೀವು ಏನು ಮಂತ್ರದಲ್ಲಿ ಪ್ರಯೋಗ ಮಾಡ್ತಾ ಅದಕ್ಕೆ ಅದು ಸಮಾಧಾನ ಆಗುತ್ತೆ. ನೀವೇನು ಬಂದಿದ ತಕ್ಷಣ ನನಗೆ ಬೇಕು ಏನೋ ಇವಾಗ ನಾನು ಮಾಡ್ತೀನಿ ಅಂತಂದಾಗ ಅದಕ್ಕೆ ಎದುರುಗಡೆ ರಕ್ತ ಬೇಕು. ಆ ರಕ್ತ ನಮ್ಮ ಹತ್ರ ನಾವು ಬಲಿ ಕೊಡೋದಿರೋ ಕಾಲದಿಂದ ಕುಂಕುಮನ ನೀರು ಮಾಡಿ ತೆಗೆದಿಟ್ಟಿರ್ತೀವಿ, ಅದನ್ನೇ ಚೆಲ್ಬಿಟ್ಟು ರಕ್ತ ಚೆಲ್ಲಿದ್ದೀವಿ ಅಂತೇಳಿ ಇದು ಮಾಡ್ತೀವಿ ನಾವು. ಇದು ನಾವು ಏನು ಕೆಲಸ ಹೇಳ್ತೀವೋ ಅದನ್ನ ಅಷ್ಟು ಸ್ಪೀಡಾಗಿ ಮಾಡುತ್ತೆ. ಇವಾಗ ನಾವು ಪ್ರಯೋಗ ಮಾಡ್ತೀವಲ್ಲ, ಪ್ರಯೋಗನ ಮಾಡಿದ ತಕ್ಷಣ ಹೆಂಗೆ ಮಾಡ್ತೀರಿ? ಆ ಕೆಲಸ ಮಾಡೋರು ಯಾರು? ಇವಾಗ ಒಂದು ಕಾರ್ ಇದೆ, ಆ ಕಾರ್ಗೆ ಪೆಟ್ರೋಲ್ ಹಾಕಿದ್ರೆ ರನ್ ಆಗುತ್ತೆ, ಪೆಟ್ರೋಲ್ ಹಾಕಿಲ್ಲ ಅಂದ್ರೆ ರನ್ ಆಗಲ್ಲ, ಕಾರ್ ಹಂಗೆ ಇರ್ತವೆ. ಹಾಗೇನೆ ಇದು ಒಂದು ಶಕ್ತಿ ಬೇಕು, ಇದನ್ನ ನಾವು ಹೇಳಿರೋ ಕೆಲಸನ ಮಾಡೋವಂಥದ್ದು. ಇದನ್ನ ನಾವು ನಮ್ಮ ಈ ಬಾಂಧವ್ಯದಲ್ಲಿ, ನಮ್ಮ ಸಂಬಂಧಗಳಲ್ಲಿ ನಮಗೂ ಅವ್ರಿಗೂ ಇದನ್ನ ಇಟ್ಕೊಂಡಿರ್ತೀವಿ, ಸಿದ್ಧಿ ಮಾಡ್ಕೊಂಡು. ಹೌದೌದು, ಸಿದ್ಧಿ ಮಾಡ್ಕೊಂಡು ನಾವು ಆ ಶಕ್ತಿ ಇಟ್ಕೊಂಡಿರ್ತೀವಲ್ಲ, ಆವಾಗ ನಾವು ಹೇಳಿರೋಂಥ ಕೆಲಸಗಳನ್ನ ಮಾಡುತ್ತೆ. ಈ ಕಟ್ಟು ಅಂತ ಹೇಳಿದ್ರೆ ಚೌಡಿ ಕಟ್ಟು, ಈಗ ಯಾರಿಗೋ ಚೌಡಿ ಹಿಡಿದಿತ್ತು ಇಲ್ಲ ಚೌಡಿ ತೊಂದರೆ ಇತ್ತು ಅಂಥವ್ರನ್ನ ಕರೆಸಿ ಈ ಕಟ್ಟು ಮಾಡೋದಾ ಹೇಗೆ? ಚೌಡಿ ಅಂದರೆ ಭಯಂಕರ ಪ್ರಯೋಗ ಆಗಿ ಆ ವ್ಯಕ್ತಿಯಿಂದ ಬಂಧನದಲ್ಲಿ ಇಟ್ಬಿಟ್ಟಿರ್ತಾರೆ. ನೀವೆಲ್ಲೋದ್ರೂ ಅದು ಹೊರಗಡೆ ಬರೋದಿಲ್ಲ. ವಿಚಾರಿಸಿದಾಗ ಏನಾಗಿದೆ ಸಮಸ್ಯೆ ಅಂತಲೂ ಗೊತ್ತಾಗಲ್ಲ, ಕೇಳಿದ್ರೆ ಕಂಡುಹಿಡಿಯೋಕ್ಕಾಗಲ್ಲ ಸಮಸ್ಯೆ. ಇದು ಒಂದು ಮೆಥಡ್ನಲ್ಲಿ ಕಟ್ಟಾಕ್ತಾರೆ. ಅಂದರೆ ಮಂತ್ರ ಪ್ರಯೋಗದಿಂದ ಮಂಡಲಗಳನ್ನ ಹಾಕಿ ಪ್ರಯೋಗ ಮಾಡಬೇಕಾದ್ರೆ ಇನ್ನು ಈ ರೀತಿಯಲ್ಲಿ ಮಾಡಿ ಇನ್ನು ಕಟ್ಟಾಕ್ತಾರೆ. ಆ ವ್ಯಕ್ತಿದು ಕಾಲು ಮಣ್ಣು, ಕಾಲಡಿ ಮಣ್ಣು, ಬಟ್ಟೆ, ಆಮೇಲೆ ತಲೆ ಕೂದಲು ಇಂಥವೆಲ್ಲ ಸಂಗ್ರಹಣೆ ಮಾಡ್ಕೊತಾರೆ. ಅವನ್ನ ಮಾಡಿಕೊಂಡು ಈ ಮಂಡಲದಲ್ಲಿ ಅವ್ರಿಗೆ ಬೇಕಾದಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋಂಥ ವಿಚಾರಗಳಲ್ಲಿ ಕೆಲವರು ಗೊಂಬೆಗಳು ಮಾಡ್ಕೊತಾರೆ. ಗೊಂಬೆಗಳು ಮಾಡಿಕೊಂಡು ಆ ವ್ಯಕ್ತಿನ ಸಂಬಂಧಪಟ್ಟಂಥ ವಸ್ತುಗಳೆಲ್ಲ ಇರುತ್ತೆ, ಇದರಲ್ಲಿ ಹಾಕಿ ಆ ವ್ಯಕ್ತಿಗೆ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಹೇಗೆ? ನಮಗಿಲ್ಲೊಂದು ಶಕ್ತಿ ಬೇಕು ಆ ಕೆಲಸ ಮಾಡೋವಂಥದ್ದು, ಅದೇ ಚೌಡಿ. ಇದಕ್ಕೆ ಅವ್ರದ್ದೆಲ್ಲ ಐಟಮ್ಸ್ನ ತೋರಿಸ್ಬಿಟ್ಟು ಇಲ್ಲ ಅದನ್ನ ತೋರಿಸಿದಾಗ ಸೊ ಆ ಒಂದು ಸ್ಮೆಲ್ ಆಗ್ಬೋದು, ಇನ್ನೊಂದು ಇವಾಗ ನೀವು ಹಳೆ ಇದ್ರಲ್ಲಿ ನೋಡಿರ್ತೀರ ಗೂಳಿ, ಒಂದು ವ್ಯಕ್ತಿನ ಹಳೆ ಪಿಕ್ಚರ್ ನೋಡಿರ್ತಾರೆ ನೋಡಿ, ಅದು ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಮೂಸಿಸ್ಬಿಟ್ಟು ಬಿಸಾಕ್ಬಿಟ್ಟು ಹಿಂಗ್ ಬಿಡ್ತಾರೆ, ಹಗ್ಗ ಬಿಟ್ಬಿಟ್ಟು ಆ ವ್ಯಕ್ತಿ ಎಲ್ಲಾದ್ರೂ ಅಟ್ಟಿಸ್ಕೊಂಡು ಹೋಗುತ್ತೆ ನೋಡಿ. ಸುಮ್ಮನೆ ಯಾವ್ದನ್ನು ಯಾರು ತೋರಿಸೋದಿಲ್ಲ, ಸುಮ್ಮನೆ ಯಾವ್ದನ್ನು ಯಾರು ತೋರಿಸೋದಿಲ್ಲ. ಇದು ನೀವು ಬರೀ ಒಂದು ಸಿನಿಮಾ ಅಂತಲ್ಲ, ಎಷ್ಟೊಂದು ಸಿನಿಮಾಗಳೆಲ್ಲ ಎಲ್ಲರೂ ನೀವು ನೋಡಿರ್ತೀರ. ವಾಸನೆ ಇಡ್ಸ, ಆಮೇಲೆ ನಾಯಿಗಳಿಗೂ ಅಷ್ಟೇ ಅಲ್ವಾ, ಪೊಲೀಸ್ ನಾಯಿಗಳು ನೋಡಿ ಟ್ರೈನ್ ಅಪ್ ಮಾಡಿರ್ತಾರೆ. ಒಂದು ವ್ಯಕ್ತಿದು ಇದನ್ನ ಮಾಡ್ಬಿಟ್ಟು ಹಿಂಗ್ ಬಿಟ್ಟು ಅಂದ್ರೆ ಹೋಗಿ ಅವ್ನು ಹಿಂದೆ ಕ್ಯಾಚ್ ಮಾಡುತ್ತೆ. ಪ್ರಾಕ್ಟಿಕಲ್ ಎಷ್ಟೊಂದು ವಿಚಾರಗಳು ಕಣ್ಮುಂದೆನೇ ಇದೆ ನೋಡಿ. ಅದೇ ತರ ಇದನ್ನು ಅವನ ಬೆವರು ಇಲ್ಲ ಒಂದು ತಲೆ ಕೂದಲು ಕಲೆಕ್ಟ್ ಮಾಡ್ತಾರೆ, ಬಟ್ಟೆನ ಕಲೆಕ್ಟ್ ಮಾಡ್ತಾರೆ, ಕಾಲಡಿ ಮಣ್ಣು ಕಲೆಕ್ಟ್ ಮಾಡ್ತಾರೆ, ಹೀಗೆ ಕೆಲವು ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಅವನಿಗೆ ಸಂಬಂಧಪಟ್ಟಂತ ಗೊಂಬೆಗಳು ಮಾಡಿ, ಅದು ಆ ಗೊಂಬೆದು ವಿಚಾರ ತುಂಬಾ ದೊಡ್ಡದಿದೆ ಬಿಡಿ. ಅದು ನಾನು ಹೇಳ್ತೀನಿ, ಅದು ಗೊಂಬೆದು ಹೌದೌದು ಗೊಂಬೆದು ವಿಚಾರ ಅದು ದೊಡ್ಡದಿದೆ. ತುಂಬಾ ಜನ ಗೊಂಬೆ ಅಂತ ಅಂದ್ಕೊಂಡಿದ್ದಾರೆ. ಅಂದ್ರೆ ಈಗಿನ ಇದರಲ್ಲಿ ಏನಾಗಿದೆ, ಗೊಂಬೆಗಳು ಪ್ರಯೋಗಗಳು ಅಂಗಡಿ ಯಾವುದು ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸಿಗ್ತವೆ. ಮರದಲ್ಲಿ ಮಾಡಕ್ ಹೋಗ್ತಾರೆ, ಆಗೋದಿಲ್ಲ, ಅದು ಸರಿಯಾದ ಇದಲ್ಲ. ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ
ಹಳೆ ಕಾಲದ ವಿದ್ಯೆಗಳು ಬಾಯಿಂದ ಬಾಯಿಗೋ ಇಲ್ಲಿ ಇನ್ನೊಬ್ರು ಕಲ್ಸ್ಕೊಡೋ ಇದರಿಂದ ತಪ್ಪಾಗಿ ಬಂದು ಸರಿಯಾಗಿ ಅದು ಆಗಿರೋದಿಲ್ಲ. ಬುಕ್ಗಳನ್ನ ನೋಡ್ಕೊತಾರೆ, ಬುಕ್ಗಳು ನೋಡ್ಕೊಂಡು ಬೊಂಬೆ ಅಂತಂದಾಗ ಎಲ್ಲಿ ಬೊಂಬೆ ಹೆಂಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ, ಯಾವ್ದ್ರಲ್ಲಿ ಮಾಡಬೇಕು ಅಂತಂದು ಗೊತ್ತಿರೋದಿಲ್ಲ. ಸೊ ಈಸಿಯಾಗಿ ಗ್ರಂಥಿಗೆ ಅಂಗಡಿ ಹೋಗ್ಬಿಡೋದು, ಗೊಂಬೆ ಇದೆಯಾ ಅಂತ ಕೇಳೋದು, ಇದೆ ಅಂತಾರೆ. ಮರದು ಪೀಸ್ಗಳು ಬಟ್ಟೆಗಳು ಹಾಕಿ ಅದಕ್ಕೆ ರೆಡಿ ಮಾಡಿ ಇಟ್ಟಿರ್ತಾರೆ, ದೃಷ್ಟಿ ಬೊಂಬೆ ಥರ ಮರದೇ ಪೀಸ್ಗಳು ಬರೀ ಮನುಷ್ಯನ ಥರ ಮಾಡಿ ಇಟ್ಟಿರ್ತಾರೆ. ಅದನ್ನ ತಂದು ಪ್ರಯೋಗ ಮಾಡ್ತಾರೆ. ಅದ್ರ ಪ್ರಯೋಗದಲ್ಲಿ ಅಂಥ ಕೆಲಸಗಳಾಗೋದಿಲ್ಲ. ಇದಕ್ಕೆ ಅದರದ್ದೇ ಆದಂಥ ತುಂಬ ಅದ್ಭುತವಾದಂಥ ಇದಿದೆ. ಅದು ಒಂದು ರೊಟ್ಟಿ ಮಾಡಬೇಕು ಅಂತಂದರೆ ಹಿಟ್ಟು ತರಬೇಕು, ಅದನ್ನ ನೀರು ಹಾಕಬೇಕು, ಕಲಿಸ್ಬೇಕು, ಎಲ್ಲ ಮಾಡಿ ಒಂದು ಅದು ಪ್ರೊಸೀಜರ್ಲಿ ಇಡಬೇಕು, ಆಮೇಲೆ ಅದನ್ನ ಉಜ್ಜಿದ್ರೆ ಅದೊಂದು ಚಪಾತಿ ಆಗೋದು. ಅದೇ ಥರ ಇದಕ್ಕೆ ಬೇಕಾದಷ್ಟು ಪ್ರೊಸೀಜರ್ ಇದೆ, ನಾನು ಹೇಳ್ತೀನಿ ಅದು ಮುಂದೆ ನೆಕ್ಸ್ಟ್ ಮಾತಾಡೋಣ. ಹೌದು, ಚೌಡಿಕಟ್ಟು ಅನ್ನೋದು ಒಂದು ಸಣ್ಣ ವಿಚಾರ. ಚೌಡಿಕಟ್ಟು ಸಣ್ಣ ವಿಚಾರ ಅಂದರೆ ಅದ್ರ ಪ್ರಯೋಗ ತುಂಬ ದೊಡ್ಡದು. ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ. ಇದು ಯಾರಿಗಾದ್ರೂ ತೊಂದರೆ ಇದ್ದವ್ರನ್ನ ಕರೆಸಿ ಅದನ್ನ ಕ್ಲಿಯರ್ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿ ಕಳಿಸ್ಬಿಡೋದಿಲ್ಲ. ಯಾರಿಗಾದ್ರೂ ಪ್ರಯೋಗ ಮಾಡಬೇಕು ಅಂದ್ರೂ ಕೂಡ ಈ ಒಂದು ಪ್ರೋಸೆಸ್ಸಲ್ಲಿ ಮಾಡಿ ಇಂಥವ್ರಿಗೆ ತೊಂದರೆ ಕೊಡು ಅಂತ ಹೇಳಿ ಕಳಿಸೋ ಥರದ್ದು ಕೂಡ ಇದಾಗುತ್ತೆ. ಹೌದೌದು, ಎರಡೂ ಆಗುತ್ತೆ. ನಾನು ಇವಾಗ ಇನ್ನು ಹೇಳಕ್ಕೆ ಬಂದಿರೋದು ಏನು ಅಂತಂದರೆ, ನಾನು ಇದನ್ನ ಸರಿಪಡಿಸೋದು ಹೇಗೆ ಅಂತ, ಮಾಡೋದು ಹೇಗೆ ಅಂತಲೂ ಗೊತ್ತು. ಆದರೆ ಇವಾಗ ನಮಗೆ ಜನಕ್ಕೆ ಕೆಟ್ಟದ್ದು ಮಾಡೋದು ಬೇಡ. ಹೌದು, ಇವಾಗೆಲ್ಲ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಸಮಸ್ಯೆಯಿಂದ ಬಿಡುಗಡೆ ಮಾಡೋದು ಬೇಕಾಗಿರೋದು. ನನ್ನ ಎಲ್ಲ ಎಪಿಸೋಡ್ಗಳಲ್ಲೂ ನಾನು ಕೆಡುಕು ಮಾಡೋ ಕೆಲಸಗಳನ್ನ ನಾನು ಎಲ್ಲೂ ಮಾಡಿಲ್ಲ. ಹೌದು, ಸಮಸ್ಯೆಯಲ್ಲಿ ಯಾರಿದ್ದಾರೆ, ಸಮಸ್ಯೆ ಅಂತ ಬಂದಾಗ ಇದನ್ನ ಬಿಡುಗಡೆ ಬೇಕು ಅಂತ ಬಂದಂಥವ್ರಿಗೆ ಮಾಡಿದ್ದೀನಿ, ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀನಿ. ಇವಾಗ ಈ ಉದ್ದೇಶನೂ ಅಷ್ಟೇ. ಅಂದರೆ ಕೆಲವು ವಿಚಾರಗಳು ಗೊತ್ತಿರೋದಿಲ್ಲ. ಯಾರೋ ಒಬ್ರ ಹತ್ರ ಹೋಗಿರ್ತಾರೆ, ಅಮ್ಮ ಇದು ಚೌಡಿಕಟ್ಟಮ್ಮ ಅಂತಾರೆ, ಗೊತ್ತಿಲ್ಲ ಚೌಡಿಕಟ್ಟು ಅಂದ್ರೆ ಏನು ಅಂತ. ಅದು ಉದ್ದ ಆಗಲ್ಲ ಇದೆ ಏನು ಗೊತ್ತಿಲ್ಲ, ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮಾಡ್ಬಿಟ್ಟಿದ್ರಂತೆ ತೆಗೆದುಕೊಟ್ಬಿಡಿ ಅಂತ. ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ ಒಂದು ತಗಡು ಬರೆದ್ಬಿಟ್ಟು ಕೈ ಕೊಟ್ಬಿಟ್ಟು ಕತ್ತಿಗೆ ಹಾಕೊಳ್ಳಿ ಹೋಗಿ ಶುರು ಹೋಗುತ್ತೆ ಅಂತಲ್ಲ. ಇದ್ರ ಪ್ರೊಸೀಜರ್ನೇ ಬೇರೆ ರೀತಿಯಲ್ಲೇ ಮಾಡಿ ಬಂಧನ ಮಾಡಿರ್ತಾರೆ, ಅದೇ ರೀತಿಯಲ್ಲಿ ಪ್ರೊಸೀಜರ್ ಕಳಿಸಿರ್ತಾರೆ. ಮನುಷ್ಯ ಚೆನ್ನಾಗಿರ್ತಾನೆ, ಚೆನ್ನಾಗಿದ್ದ ಮನುಷ್ಯ ದಿನಕ್ಕೆ ಹೋಗ್ತಾ 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 ಕ್ಷೀಣಿಸ್ತಾ ಬರ್ತಾನೆ, ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಆಮೇಲೆ ಮಲ್ಕೊಂಡಲ್ಲಿ ಯಾವಾಗ ಮಲ್ಕೊಂಡಿರೋಣ ಅಂತ ಅನ್ಸುತ್ತೆ, ನಿದ್ರೆ ಮಾಡೋದು, ಅತಿ ನಿದ್ರೆ, ಊಟ ಭಯಂಕರವಾಗಿ ತಿನ್ನೋದು, ಅಂದ್ರೆ ರಾಕ್ಷಸರು ತಿನ್ನಂಗೆ ತಿನ್ಬೇಕು ಜಾಸ್ತಿ ಮಾಂಸಗಳು ತಿನ್ಬೇಕು ಅನ್ಸೋದು. ಈ ಪ್ರಯೋಗದಲ್ಲಿ ಬರುತ್ತೆ ಅದು. ಯಾಕಂದ್ರೆ ಚೌಡಿ ಪ್ರಯೋಗ ಅಂತ ಆದಾಗ ಬಲಿಗಳನ್ನ ಕೊಟ್ಟು ಇದು ಮಾಡಿದಾಗ ಅದು ಅದನ್ನೇ ಅದೇ ಇದರಲ್ಲಿರುತ್ತೆ ಅದು. ಹೌದೌದು. ಹಂಗಾಗಿ ವ್ಯಕ್ತಿಗಳು ಚೆನ್ನಾಗಿದ್ದ ವ್ಯಕ್ತಿ, ಮನೆಯಲ್ಲಿದ್ದ ವ್ಯಕ್ತಿ ಹೇಳ್ತಾರೆ ಮನೆಯಲ್ಲಿ ಮೊದಲು ಚೆನ್ನಾಗಿದ್ರು, ಇವಾಗ ತುಂಬಾ ಮನೆಯಲ್ಲಿ ಗಲಾಟೆ ಹೊಡೆದಾಟ, ಆಮೇಲೆ ತುಂಬಾ ಕುಡಿತಾರೆ ಬಡಿತಾರೆ ಅಂತಾರೆ. ಈ ಪ್ರಯೋಗಗಳಾದಾಗ ಅದೇ ರೀತಿಯಲ್ಲಿ ಆಗೋಗ್ಬಿಡ್ತಾರೆ ಮನುಷ್ಯ. ಒಂದು ಸಿಂಪ್ಟಮ್ಸ್ ಆ ವ್ಯಕ್ತಿ ಜೀವನದಲ್ಲಿ ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಚೆನ್ನಾಗಿದ್ದ ಮನುಷ್ಯನೇ ಅತಿ ಮಾಂಸ ತಿನ್ಬೇಕು ಅನ್ಸೋದು, ಅತಿ ಎಣ್ಣೆ ಹೊಡಿಬೇಕು ಅನ್ಸೋದು, ಆಮೇಲೆ ಯಾವಾಗ್ಲೂ ನಿದ್ರೆ ಮಾಡ್ಬೇಕು ಅನ್ಸೋದು, 3 ಹೊತ್ತು ತಿನ್ನೋ ಮನುಷ್ಯ 5 ಹೊತ್ತು ತಿನ್ನಕ್ ಹೋಗೋದು, ಕೆಲಸಗಳು ಕಾರ್ಯಗಳು ಮಾಡೋದಿಲ್ಲ, ಹೊರಗಡೆ ಹೋಗಕ್ ಆಗೋದಿಲ್ಲ, ಮಲ್ಕೊಂಡಿರೋಣ ಅಂತ ಅನ್ಸೋದು, ಆಕಳಿಕೆ ಬರೋದು, ಆಮೇಲೆ ಎನಿ ಟೈಮು ನಿದ್ರೆ, ತಿಂದಿದ ತಕ್ಷಣ ನಿದ್ರೆ ಬರೋದು. ಆಮೇಲೆ ಮಲ್ಕೊಂಡ ತಕ್ಷಣ ಕೆಲವರಿಗೆ ಕೆಟ್ಟ ಕನಸುಗಳು ಇದು ಇದ್ದಾಗ ಕತ್ತಿಸ್ಕೋದು, ಕ್ಷುದ್ರವಾದಂಥ ರೂಪಗಳು ಬರೋದು, ಸೊ ಭಯ ಪಡೋದು. ಇದು ಹೋಗ್ತಾ 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 ಒಂಥರ ಮೆಂಟಲ್ ಆದಂಗೆ ಆಗೋಕ್ಕೆ ಶುರು ಆಗ್ಬಿಡ್ತಾರೆ. ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಇದಾಗಿ ಏನೋ ತೊಂದರೆ ಆಗಿದೆ ಅಂತ. ಆ ವ್ಯಕ್ತಿ ಒಳಗಡೆ ಆ ವ್ಯಕ್ತಿ ಜೊತೆನಲ್ಲಿ ಇನ್ಯಾವುದೋ ಐತೆ ಶಕ್ತಿ ಅನ್ನೋದು. ಹೌದೌದು. ಅಲ್ಲ, ಅವ್ರಿಗೂ ಅದು ಅರಿವಾಗಿರುತ್ತೆ. ನಾನು ಮೊದಲು ಹಿಂಗಿರ್ಲಿಲ್ಲ, ಯಾಕೆ ಹಿಂಗಾಗ್ತಿದೆ ಅನ್ನೋದು ಅವ್ರಿಗೂ ಅರಿವಾಗಿರುತ್ತೆ. ಅದು ಇದು ಒಂದು ಪ್ರಯೋಗ. ಅಂದರೆ ಅದು ಹೇಗೆ ಮಾಡಿರ್ತಾರೆ, ಏನಾಗಿದೆ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಇದನ್ನ ಸರಿಯಾದ ವ್ಯಕ್ತಿಗಳಿಂದ ನೋಡಿಸ್ಬೇಕು, ಸರಿಯಾದ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಬೇಕಿದು. ಇಲ್ಲ ಅಂದ್ರೆ ಏನಾಗಿದೆ ಅಂತ ಗೊತ್ತಾಗಲ್ಲ. ವಾಮಾಚಾರ ಆಗಿದೆ ಅಂತ ಹೇಳ್ಬಿಡ್ತಾರೆ. ಎಲ್ಲದಕ್ಕೂ ಒಂದೇ ಅಲ್ಲ, ವಾಮಾಚಾರ ಬೇರೆ, ಭಾನುಮತಿ ಬೇರೆ, ಕಾಶ್ಮೀರ ಪ್ರಯೋಗ ಎಲ್ಲನೂ ಬೇರೆ ಬೇರೆ ಟೈಪ್ನಲ್ಲಿರುತ್ತೆ. ಆ ಒಂದೊಂದು ಟೈಪ್ನಲ್ಲಿ ಮಾಡಿರೋದು ಒಂದೊಂದು ಟೈಪ್ನಲ್ಲಿರುತ್ತೆ. ಅದು ಕಂಡಿಡಿಯೋಕ್ಕಾಗೋದಿಲ್ಲ, ಏನಾಗಿದೆ ಅಂತ ಗೊತ್ತಾಗಲ್ಲ. ಹಾಸ್ಪಿಟಲ್ ಅಂತೂ ಕಂಡಿಡಿಯೋಕೆ ಆಗೋದಿಲ್ಲ. ಚೆನ್ನಾಗೇ ಇರೋರು ಚೆನ್ನಾಗೇ ಇರ್ತಾರೆ, ಇದಕ್ಕೆ ಇದೇ ಸಿಗೋದಿಲ್ಲ, ರಿಪೋರ್ಟ್ಗಳಲ್ಲಿ ಏನೂ ಸಿಗೋದಿಲ್ಲ. ಅಂದರೆ ಮೇಯ್ನ್ ಬಂದು ಈ ಪ್ರಯೋಗ ಮುಖಾಂತರನೇ. ಇವಾಗ ಹಾಕಿದೀವಲ್ಲ, ಆ ಮಂಡಳ ಕೂಡ ತುಂಬ ಇಂಪಾರ್ಟೆಂಟು. ಆ ಮಂಡಳಕ್ಕೆ ಏನೇನು ಬಣ್ಣಗಳನ್ನ ಹಾಕ್ತೀವಿ, ಏನೇನು ಇದನ್ನ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಆ ಪ್ರಯೋಗಕ್ಕೆ ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಏನೋ ಒಂದು ಹಾಕ್ಬಿಟ್ಟು ರಂಗೋಲಿ ಪೌಡ್ರ್ ಹಾಕಿದ್ರೆ ಆಗೋದಿಲ್ಲ, ಅದಕ್ಕೆ ಕೆಲಸ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಬಣ್ಣಗಳು, ಅದರದ್ದೇ ಆದಂಥ ಇಷ್ಟು ಕಲರ್ಗಳು, ಆಮೇಲೆ ಆ ಬರೆದಿರೋಂಥ ಚೌಕಗಳು, ಆಮೇಲೆ ಆ ಯಂತ್ರಕ್ಕೆ ಬರೆಯೋ ಥರನೇ ಅದರೊಡೆ ಮಂತ್ರ ಬೀಜಾಕ್ಷರಗಳು ಹಾಕಬೇಕು. ಪದ್ಧತಿ ಅದನ್ನು ಅನುಸರಣೆ ಮಾಡಬೇಕು. ಬೆಂಕಿ ಥರ ಸುತ್ತಲೂ ನೀವು ಇವಾಗ ಚಕ್ರವ್ಯೂಹ ಹೇಗೆ ಆ ಕಾಲದಲ್ಲಿ ನೋಡಿ, ಎಲ್ಲದಕ್ಕೂ ಎಕ್ಸಾಂಪಲ್ ಇದೆ. ಚಕ್ರವ್ಯೂಹ ಮಾಡಿರೋರು ಒಳಗಡೆ ಹೋಗ್ಬೇಕಾದ್ರೆ ಹುಷಾರು, ವಾಪಸ್ ಬರೋದು ಗೊತ್ತಿರಬೇಕು ಅಂತಾರೆ. ಹಾಗೇನೆ ಇದರೊಡೆ ಮಾಡೋದಷ್ಟೇ ಅಲ್ಲ, ಮಾಡಿದ್ನ ಬಿಡಿಸ್ಕೊಳ್ಳೋದು ಗೊತ್ತಿರಬೇಕು. ಸರಿಯಾದ ಎಕ್ಸ್ಪರ್ಟ್ಗಳಿದ್ದಾಗ ಅದನ್ನ ಮಾಡ್ಬೋದು. ಅಂದರೆ ನಾನು ಅದನ್ನ ಯಾಕೆ ತೋರಿಸಿದ್ದೀನಿ ಅಂದರೆ, ಪ್ರಯೋಗಗಳು ಈಗಿರುತ್ತೆ, ಎಷ್ಟೋ ಜನ ಗೊತ್ತಿರಲ್ಲ, ತೋರಿಸೋದೇ ಇಲ್ಲ. ನಾನು ತುಂಬ ಕಡೆ ಗೊತ್ತಿರೋ ಪ್ರಕಾರ
ತಾಯ್ತ ಬರೆದು ಕೊಡೋದು, ಹೋಗಿ ಸರ್ ಹೋಗುತ್ತೆ. ಮುಖಕ್ಕೆ ನೀರು ಹೊಡೆದ್ಬಿಟ್ಟು ಬೆತ್ತದಲ್ಲಿ ಒಂದೆರಡು ಏಟು ಹಾಕ್ಬಿಟ್ಟು ಕಳಿಸೋದು, ಸರ್ ಹೋಗುತ್ತೆ ಹೋಗಿ ಅಂತ. ಸೊ ಸಣ್ಣ ಪುಟ್ಟ ಆತ್ಮಗಳು ಸರಿ ಹೋಗುತ್ತೇನೋ, ಬಟ್ ಈ ಥರದ ಅಲ್ಲ, ಅದ್ರಲ್ಲೂ ಆಗೋದಿಲ್ಲ. ನೀರು ಚಿಮುಕ್ಸ್ಬಿಟ್ಟು ಬೆತ್ತಲ್ಲಿ ಹೊಡೆದ್ರಿಂದ ಆಗೋದಿಲ್ಲ. ಬೆತ್ತಕ್ಕೆ ಹೊಡೆದ್ರೆ ಮನುಷ್ಯನಿಗೆ ಏಟ್ ಬೀಳುತ್ತೆ, ಅದಕ್ಕೆ ಹೆಂಗೆ ಏಟ್ ಬೀಳುತ್ತೆ? ಪಾಪ ಮೈಲಿ ಬರೇ ಬಂದಿರುತ್ತೆ ತುಂಬ ಜನಕ್ಕೆ. ನಮ್ಮಲ್ಲಿ ಆ ಥರ ಬೆತ್ತದಲ್ಲಿ ತಗೊಂಡು ಹೊಡೆಯೋದು, ಆಮೇಲೆ ಬೇರೆ ಏನೂ ಇಲ್ಲ. ನಮ್ದು ಏನಿದ್ರೆ ನೇರವಾಗಿ ಪಾಷಾಣಕ್ಕೆ ಪಾಷಾಣ ಅಂತ, ಮದ್ದಿಗೆ ಮದ್ದು, ಆ ಥರ ಗುಂಡಿಗೆ ಗುಂಡು, ಆ ಥರ. ಮನುಷ್ಯರಿಗೆ ತೊಂದರೆ ಕೊಡೋದಿಲ್ಲ. ಯಾವ್ದು ಬಂದು ತೊಂದರೆ ಕೊಡುತ್ತೆ ಅದಕ್ಕೆ ತೊಂದರೆ ಕೊಟ್ಟು ತೆಗಿತೀವಿ. ಈ ಪ್ರಯೋಗ ಆ ಥರ ಇರುತ್ತೆ. ಅದು ಆ ಪ್ರಯೋಗ ಹೇಗಿರುತ್ತೆ, ಹೇಗೆ ತೆಗಿಬೋದು, ಒಂದು ತೆಗೆದ ಮೇಲೆ ಮನುಷ್ಯ ದಿನೇ ದಿನೇ ಬದಲಾವಣೆ ಆಗ್ತಾ ಬರ್ತಾನೆ, ಹುಷಾರಾಗ್ತಾ ಬರ್ತಾನೆ. ಬಟ್ ಇನ್ನು ದಿವಸದಲ್ಲಿ ರಿಕವರಿ ಆಗ್ಬೋದು. ಕೆಲವರಿಗೆ 24 hours ಆಗುತ್ತೆ. ಅಂದರೆ ಅವರ ಕರ್ಮಾನುಸಾರ. ಕೆಲವು ವ್ಯಕ್ತಿಗಳಿಗೆ ಇದಕ್ಕೆ ಇದಾಗಿ ತುಂಬ ವೀಕ್ ಆಗೋಗ್ಬಿಟ್ಟಿರ್ತಾರೆ, ಬಾಡಿ ವೀಕ್ ಆಗಿರುತ್ತೆ. ಇಲ್ಲ ಅಂದ್ಬಿಟ್ಟು ಬ್ಲಡ್ ಇರೋದಿಲ್ಲ ಮೈಯಲ್ಲಿ. ಆಮೇಲೆ ಊಟ ತಿಂಡಿಗಳಲ್ಲಿ ಕೆಲವ್ರು ಮಾಡೋದಿಲ್ಲ, ಕೆಲವ್ರು ತಿಂತಾರೆ, ತಿಂದರೂ ಮೈಗೆ ಏರೋದಿಲ್ಲ, ಎಲ್ಲ ಅಲ್ಲಿ ಭಕ್ಷಣೆ ಆಗ್ಬಿಟ್ಟಿರುತ್ತೆ. ಅಂದರೆ ವೀಕ್ ಆಗಿರ್ತಾರೆ ಮನುಷ್ಯ. ಅಂಥ ವ್ಯಕ್ತಿ ಸಡನ್ನಾಗಿ ಮೈ ರಕ್ತ ಇಲ್ಲ ಅಂದ ತಕ್ಷಣ ಒಂದೇ ಸಲ ಮೊದಲಿದ್ದಂಗೆ ಓಡಾಡೋಕ್ಕಾಗೋದಿಲ್ಲ. ಡೇ ಬೈ ಡೇ ಆತನ ಊಟ ತಿಂಡಿ ಫುಡ್ಡು ಇದರಲ್ಲಿ ಇದಾಗ್ತಾನೆ. ಬಟ್ ಇದಿರೋದಿಲ್ಲ, ಈ ಸಿಂಪ್ಟಮ್ಸ್ ಇರೋದಿಲ್ಲ. ನಿದ್ರೆ ಬರೋದು, ಆಮೇಲೆ ಅತಿ ಆಯಾಸ ಆಗೋದು, ಆಮೇಲೆ ರಾಕ್ಷಸರ ಥರ ಆಡೋದು, ಇಂಥವೆಲ್ಲ ಏನಿರಲ್ಲ. ಅವೆಲ್ಲ ಹೋಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಅಲ್ಲಿ. ಸೊ ಕಾಣಿಸುತ್ತೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ವೀಕ್ಷಕರು, ಯಾಕಂದರೆ ಇದೊಂದು ಚೌಡಿ ಕಟ್ಟು. ಚೌಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಇದಕ್ಕೆ ಮೊದಲು, ಚೌಡಿ ಪ್ರಯೋಗಗಳು ಇವೆಲ್ಲನೂ. ಬಟ್ ಇಲ್ಲಿ ಯಾವುದೋ ಒಬ್ಬರಿಗೆ ಚೌಡಿ ಸಮಸ್ಯೆ ಆಗಿ ಅದೊಂದು ಪ್ರಯೋಗ ಆಗಿನೋ ಏನೋ ಒಂದು ತೊಂದರೆ ಚೌಡಿ ಸಂಬಂಧಪಟ್ಟಿದ್ದು ಆಗಿದ್ದಾಗ ಆ ಥರದ ವ್ಯಕ್ತಿಗಳನ್ನ ಈ ಥರ ಒಂದು ಮಂಡಲ ಪೂಜೆ ಮಾಡಿ ಅದಕ್ಕೊಂದು ಚೌಡಿ ಕಟ್ಟು ಅಂತೇಳಿ ಅದಿತೋರೆ ಸಮಯ ತಗೊಳುತ್ತೆ ಅದು. ಸೊ ಅದನ್ನು ಕ್ಲಿಯರ್ ಮಾಡಿದಾಗ ಆ ವ್ಯಕ್ತಿ ಸರಿ ಹೋಗ್ತಾನೆ. ಅಂದರೆ ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಮ್ಮಲ್ಲಿ ಕೆಲವು ವಸ್ತುಗಳು ಕೊಡ್ತೀನಿ, ಅದಾದಮೇಲೆ ಸ್ಥಾನಕ್ಕೆ ಕೆಲವು ವಸ್ತುಗಳು ಕೊಡ್ತೀನಿ, ಗಿಡಮೂಲಿಕೆಗಳಿಂದ ತಯಾರಾದಂಥದ್ದು. ಯಾಕಂದರೆ ಮೈಯಲ್ಲಿ ಇಡ್ತಾ ಇರುತ್ತೆ, ಹೊರಡೆ ಬರುತ್ತೆ. ಬಂದಿದ ತಕ್ಷಣ ಮತ್ತೆ ಎಲ್ಲೋ ಆ ಕಡೆ ಸ್ವಲ್ಪ ಮಿಸ್ ಆಯಿತು, ಹಿಡ್ಕೊಳಕ್ಕೆ ಹೋಗುತ್ತೆ. ಹಿಡ್ಕೊಳಕ್ಕೆ ಆಗಬಾರ್ದು. ಮೈಗೆ ಸ್ಥಾನಕ್ಕೆ ಕೆಲವು ವಸ್ತುಗಳು ಕೊಡ್ತೀವಿ. ಅದು ನಮ್ಮ ಇದರಲ್ಲಿ ಬರುತ್ತೆ. ಕೆಲವು ಆಯಿಲ್ಗಳು, ಬೇವಿನ ಎಣ್ಣೆಗಳಂತ ಸಂಬಂಧಪಟ್ಟಂಥ ವಸ್ತುಗಳಿಂದ ಇದು ಮಾಡಿರೋಂಥದ್ದು ಗಿಡಮೂಲಿಕೆ ಮಾಡ್ತೀವಿ. ಅದು ಮೈಗೆ ಹಚ್ಚಿ ಬಿಟ್ಟಾಗ ಅಲ್ಲಿ ಅದರದ ಇದಿರುತ್ತೆ, ಸ್ಮೆಲ್ಲು, ಆ ಸ್ಮೆಲ್ ಇರುತ್ತೆ, ಅಲ್ಲಿ ಹೋಗಿ ಹಿಡಿಯೋಕ್ಕಾಗಲ್ಲ. ಇವಾಗ ಹೆಂಗೆ ಅಂದರೆ, ನಿಮಗೆ ಸಕ್ಕರೆ ಹಾಕಿ ನಾಲಿಗೆ ಹಾಕೋದಕ್ಕೂ, ನಾಲಿಗೆಗೆ ಸವರೋದಕ್ಕೂ, ಆಮೇಲೆ ಅದೇ ನಾಲಿಗೆ ಮೇಲೆ ನಿಮಗೆ ಬೇವಿನ ಎಣ್ಣೆನ ಹಾಕಿದಾಗಲೂ ಚೇಂಜಸ್ ಏನಿರುತ್ತೆ? ಅದು ಸಿಹಿ ಇರುತ್ತೆ, ಅದು ಕಹಿ ಇರುತ್ತೆ. ಹಾಗೇನೆ ಇದು ತನ್ನ ಆ ದೇಹಕ್ಕೆ ಮತ್ತೆ ಹೋಗಿ ಸೇರೋದಕ್ಕೆ ಆಗೋದಿಲ್ಲ. ಅಂದರೆ ಅದಕ್ಕೆ ಇಷ್ಟ ಆಗದೆ ಇರೋ ಥರದ್ದು ಅಷ್ಟೊತ್ತಿಗೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡಿರ್ತೀವಿ. ಯಂತ್ರಗಳು, ದೇಹಕ್ಕೆ ತಾಯ್ತಗಳು, ಆಮೇಲೆ ಪ್ರೊಟೆಕ್ಷನ್ಗೆ ಯಂತ್ರಗಳು, ಇದೆಲ್ಲ ರೆಡಿ ಮಾಡಿಟ್ಟಿರ್ತೀವಿ. ಮತ್ತೆ ಬಂದು ಮುಟ್ಟಕ್ಕೆ ಇದು ಸೇರ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಇದು ಆಗೋದಿಲ್ಲ. ಅಷ್ಟು ಇನ್ನೂ ಪ್ರೊಟೆಕ್ಷನ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೊಂದು ಟೈಮ್ ಇದೆ, ಇಷ್ಟು ಟೈಮ್ ಅಂತ. ಈ ನಮ್ಮ ಎಲ್ಲ ಪ್ರಯೋಗ ಮಾಡಿ ಅದನ್ನ ಡಿಸ್ಪೋಸ್ ಮಾಡೋಂಥ ಟೈಮ್ ಬರುತ್ತೆ. ಆ ಟೈಮು ಡಿಸ್ಪೋಸ್ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೆ ಅದು ಮತ್ತೆ ಬರೋಕ್ಕಾಗೋದಿಲ್ಲ. ಸೂಪರ್. ಸೊ ವೀಕ್ಷಕರೇ, ಇದೊಂದು ಚೌಡಿ ಕಟ್ಟುಗೆ ಸಂಬಂಧಪಟ್ಟಿದ್ದೊಂದು ಪೂಜೆ ವಿಧಾನ ಅದಿತ್ತವರು ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಅದನ್ನು ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಬೊಂಬೆ ವಿಚಾರದ ಹೇಳಿದ್ರು ಅವರು. ಅದರಲ್ಲೂ ಕೂಡ ಒಂದು ಪದ್ಧತಿಗಳೇ ಬೇರೆ, ಆ ನಿಯಮಗಳೇ ಬೇರೆ ಅಂತ ಅದ್ರ ಬಗ್ಗೆ ಮಾತಾಡಿಸ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.